ಈಗ ಏನಾಗಿದೆ ಉಲ್ಲೇಖ ಮಾಡಿದ್ದು ಅವರೇ ಹೇಳ್ತಾರೆ. ಈಗ ನಿಮ್ ಸಮಾಧಾನಕ್ಕೆ ಹೇಳ್ಬೇಕಷ್ಟೇ. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡು ಬಂದಿದ್ದೆ. ಅವರು ಏನೋ ಇದ್ರದ್ದು ಆಫೀಸಲ್ಲಿ ಬ್ಯುಸಿ ಇದ್ದು ದೂರನ್ನ 4:15ಗೆ ಮನೆ ಹತ್ರ ಬಂದ್ಬಿಡಿ, ಮನೆ ಹತ್ರ ತೊಳ್ತೀನಿ ಅಂತ ಹೇಳೋರು. ಅವ್ರ ಮನೆ ಹತ್ರ ಸದಾಶಿವರ ಮನೆಗೆ 4:30ಗೆ ಬರ್ಲಿಕ್ಕೆ ಹೇಳಿದರೆ ಆಗ ದೂರನ್ನ ಕೊಡ್ತೇನೆ. ಅದು ಕಾಪಿನೇ ಕೊಟ್ಬಿಡ್ತೀನಿ ನಿಮ್ಗೆ. ದಾಖಲೆಗಳು ಅದು ಏನಾಯ್ತು, ನಮ್ದು ತಪ್ಪಿದೆ ಅಂತ ಅನಿಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು CCTVಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ CCTVಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ ಇನ್ನೇನ್ ಮಾಡೋದು ಅಂತೇಳಿ, ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಸೊ ಈಗ ಅದಕ್ಕೋಸ್ಕರ ಎಲ್ಲ ಒಂದು ಅಂತಿಮ ಇದಕ್ಕೆ ಏನಾಗಿದೆ, ನನಗೆ ನೋಡಿ ಅವತ್ತು ಮಾತಾಡಿದ್ದ ನೆಕ್ಸ್ಟ್ ಡೇನೇ ಮುಖ್ಯಮಂತ್ರಿಗಳು ರಿಪ್ಲೈ ಇತ್ತು. ಬೆಳಿಗ್ಗೆನೆ ರಿಪ್ಲೈ ಇರೋ ದಿವಸ ಇವೆಲ್ಲ ಗೊಂದಲಗಳು ವಿಧಾನಸಭೆಯಲ್ಲಿ ನಡೀತು. ಆ ನಂತರ ನಾನು ಅವತ್ತೇ ಸೇಮ್ ಡೇ ನನಗೆ 4:30ಗೆ ಇಲ್ಲಿ DC ಬ್ಯಾಂಕಲ್ಲಿ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ನಲ್ಲಿ ನಾವು ನಬಾರ್ಡ್ ಆಫೀಸರ್ಸ್ದು ಮೀಟಿಂಗು ಜೊತೆಲಿತ್ತು. ನಾನು ಇಲ್ಲಿಗೆ ಬರಬೇಕಿತ್ತು. ನಾನು ಅಲ್ಲಿಂದ ಕೂಡಲೇ ಬಂದು ಇವೆಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿ ರಾತ್ರಿ 8:30 ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 10 ಗಂಟೆಗೆ ಕೋಲಾರಕ್ಕೆ ಹೋಗಬೇಕಾಗಿತ್ತು. ಕೋಲಾರದಲ್ಲಿ ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಹೊಸದು ಇನಾಗ್ರೇಷನ್ ಮಾಡಬೇಕಾಗಿತ್ತು. ಸನ್ಮಾನ್ಯ ಸುದರ್ಶನ್ ಅವರು ಅದ್ರ ಬಗ್ಗೆ ಒತ್ತಾಯ ಮಾಡಿದ್ರು. ನಾನು ಅಲ್ಲಿ ತಪ್ಪಿಸ್ಕೊಳ್ಳಂಗಿರ್ಲಿಲ್ಲ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು ಗೃಹ ಸಚಿವರು ಮತ್ತೆ ಸೋಮಣ್ಣವರು 3 ಜನನು ಕೂಡ 10 ಗಂಟೆಗೆ ತಿಪ್ಟೂರಿನಲ್ಲಿ ಕಾರ್ಯಕ್ರಮ ಇತ್ತು. ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು. ಸೋಮಣ್ಣವರು, ನಾನು, ಗೃಹ ಸಚಿವರು ಎಲ್ಲ ಅಲ್ಲಿಗೆ ಹೋದು. ಅಲ್ಲಿಂದ ಬಂದಾದ ಮೇಲೆ ಬೆಂಗಳೂರಿನಲ್ಲಿ ಈ ಮಳವಳ್ಳಿ ಶಿವಣ್ಣವರ ಮಗನದ್ದು ಆರತಕ್ಷತೆ ಇತ್ತು. ಅಲ್ಲಿಗೆ ಹೋದೋ. ಹೀಗಾಗಿ ನನಗೆ ಬೆಳಗ್ಗೆ 7 ಗಂಟೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಿಡುವಿಲ್ಲದ ಕಾರ್ಯಕ್ರಮ. ಅದಾದ ನಂತರ ನಿನ್ನೆ ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ ಹೋಗ್ಬೇಕಾಯ್ತು. ಎಲ್ಲಿಗೆ? ತುರುವೇಕೆರೆಗೆ. ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗು ಇನಾಗ್ರೇಷನ್ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟೆ. ಹಾಗಾಗಿ ಇಷ್ಟು ದಿವಸನೂ ಕೂಡ ನಾನು ಒಂದು 5 ನಿಮಿಷ ಸಮಾಧಾನವಾಗಿ ಏನೂ ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ 11 ಗಂಟೆವರೆಗೆ. 11 ಗಂಟೆಗೆ ತುಮಕೂರಿನಲ್ಲಿ LG ಅವನೂರವರ 100ನೇ ಶತಮಾನ ಅಂದರೆ ಹುಟ್ಟಿದಬ್ಬ ಅವ್ರದ್ದು ಇತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ ಕೊಡ್ಲಿಕ್ಕೆ. ಈಗ ಅವರು ಅಧಿಕಾರಿಗಳು ಅವರ ಕಾಲೇಜಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ, 4:30ಗೆ ಮನೆಗೆ ಬಂದ್ಬಿಡಪ್ಪ ಅಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟು ನಡೆದಿರೋದು. ಅವರು ನೋಡಿ ತನಿಖೆ ಸ್ವರೂಪ. ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಈ ನಾನು ಕೊಟ್ಟಿರ್ತಕ್ಕಂಥ ದೂರು ಅರ್ಜಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು SIT ಮಾಡ್ತಾರೋ ಅಥವಾ DGP ಅಥವಾ ADGP ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂತ ವಿಷಯ. ಅದು ಅವನೇನ್ ಕೊಡ್ತಾರೋ ಗೊತ್ತಿಲ್ಲ. ನನ್ನದು ನನಗಿರೋ ಮಾಹಿತಿ ಮತ್ತೆ ನನ್ನ ಕಡೆಯಿಂದ ಇರ್ತಕ್ಕಂಥ ಏನ್ ಮಾಹಿತಿ ಇದೆ ಅದು ಮಾತ್ರ ಕೊಡ್ತೀನಿ. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ? ಇದು ಫೋನ್ದು ಇಲ್ಲ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ CC ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. CC ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು.
ನೀವು ಅನುಮಾನ ಬಂದಾಗ ಪ್ಲಾನಿಂಗ್ ಎಲ್ಲ ಯಾಕೆ ಮನೆಗೂ ಹಾಕಿಲ್ವಂತ ಸರ್, ಈಗ ಅನುಮಾನ ಬಂದಾಗ ನೀವೇನು ವಿಡಿಯೋ ಗಿಡಿಯೋ ಏನು ಮಾಡಿಲ್ವಾ ಸರ್? ಎಲ್ಲರಿ ನಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಿರೋಂಗೆ ಬೆಳಿಗ್ಗೆ ಹೊತ್ತು 100 ಜನ ಇರ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರೋವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಕುತಂತ್ರ ಮಾಡ್ಬೇಕಾದ್ರೆ ಮೊದಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡೋಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ ಅದು. ಅದರಿಂದ ದಯಮಾಡಿ ಆ ರೀತಿಯಲ್ಲಿ ಏನಿಲ್ಲ, ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ ಸರ್. ಇದು ಕುತಂತ್ರದ ರಾಜಕಾರಣಕ್ಕೆ ಎಲ್ಲರೂ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮಲ್ಲಿ ಏನಾದ್ರು ಆತಂಕ ಮತ್ತೆ ಒತ್ತಡ ಏನಾದ್ರು ಹೇರುವಂತ ಕೆಲಸ ನೋಡಿ, ಯಾವುದೇ ರೀತಿ ಒತ್ತಡ ನನ್ನ ಮೇಲೆ ಇಲ್ಲ. ಯಾರು ನನಗೆ ಒತ್ತಡ ಮಾಡುವಂತ ಪ್ರಯತ್ನನೂ ಮಾಡಲ್ಲ. ನಾವು ಯಾರು ಹೇಳಿದ್ರು ಕೇಳೋನಲ್ಲ ಅಂತ ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದರಿಂದ ಯಾರು ನನಗೇನು ಹೇಳಕ್ಕೂ ಬರೋದಿಲ್ಲ, ಒತ್ತಡ ಮೊದಲೇ ಮಾಡೋದಿಲ್ಲ. ಇಲ್ಲ, ಈಗ ಹೈಕಮಾಂಡ್ ಎಲ್ಲಾ ಮೂಲದಿಂದನೂ ಕೂಡ ಮಾಹಿತಿ ತರಿಸ್ಕೊಂಡಿದ್ದಾರೆ. ಅವರು ಹೈಕಮಾಂಡ್ ನಲ್ಲಿ ಈಗ ಮುಖ್ಯಮಂತ್ರಿಗಳನ್ನು ಮತ್ತೆ AICC ಅಧ್ಯಕ್ಷರು ಕೂಡ ಭೇಟಿಯಾಗಿದ್ದಾರೆ. ಅಲ್ಲಿನೂ ಕೂಡ ನನ್ನ ತಿಳಿದಿರೋ ಮಟ್ಟಿಗೆ ಒಂದು ಸೂಕ್ಷ್ಮವಾಗಿ ಅಲ್ಲಿನೂ ಕೂಡ ವಿಷಯದ ಚರ್ಚೆ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಬಟ್ ಆಗಿದೆ ಅಂತ ಯಾರು ನನಗೆ ಹೇಳಿಲ್ಲ. ಅವರು ದೆಹಲಿಗೆ ಹೋಗಿದ್ದಾರೆ, ಇನ್ನು ಹೋಗೋರು ಇದ್ದಾರೆ. ದೂರು ಕೊಟ್ಟಿದ್ದಾರೆ ಅಂತ ನಿಮಗೆ ಇರೋ ಅನುಮಾನಗಳನ್ನ ಅಥವಾ ಯಾವ ರಾಜಕೀಯ ನಾಯಕರು ಇರಬಹುದು ಅನ್ನೋ ಡೌಟ್ ಏನಿದೆ, ಅದನ್ನ ನೀವು ಹೈಕಮಾಂಡ್ ಮುಂದಾದ್ರೂ ಓಪನ್ ಅಪ್ ಆಗಿ ಹೇಳ್ತೀರಾ? ಅಲ್ಲಲ್ಲ, ನನಗೆ ನೋಡಿ, ನಾನು ಆ ರೀತಿ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಏನಾದ್ರು ಪುರಾವೆ ಇರಬೇಕು. ಏನೇ ಪುರಾವೆಗಳು ಮತ್ತೆ ಏನೇ ಮಾಹಿತಿ ಬರಬೇಕಾದ್ರೂ ಕೂಡ ತನಿಖೆಯಿಂದನೇ ಆಚೆ ಬರಬೇಕು. ಸುಮ್ಮನೆ ನಾವೇನೇ ಹೇಳಿದ್ರು ಕೂಡ ಇಟ್ ಆಲ್ ಅಮೌಂಟ್ಸ್ ಟು ಸ್ಪೆಕ್ಯುಲೇಷನ್. ನಾವು ಸ್ಪೆಕ್ಯುಲೇಟ್ ಮಾಡೋದು ಸರಿ ಇರೋದಿಲ್ಲ. ನೋಡೋಣ, ವಿತಿನ್ ಎ ಡೇ ಆರ್ 2 ನಾನು ಅರ್ಜಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆಗೆ ಕ್ರಮ ತಗೊಳ್ತಾರೆ, ಅದ್ರ ಮೇಲೆ ಅವರು ಆ ತನಿಖಾಧಿಕಾರಿಗಳು ಏನೆಲ್ಲ ನಮ್ಮನ್ನ ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಕೊಡ್ತೇನೆ. ಅಲ್ಲಲ್ಲ, ನೋಡಿ, ನನ್ನ ನಿರೀಕ್ಷೆ, ನನ್ನ ಒಂದು ಬೇಡಿಕೆ ಏನಂದ್ರೆ ಈ ರೀತಿ ಯಾರೆಲ್ಲ ಮಾಡ್ತಾರೆ ಅದು ನಿಲ್ಲಬೇಕು. ನಾಳೆ ಇವತ್ತಿಂದ ಯಾರ್ಯಾರ ಮೇಲೋ ಮಾಡೋರೆ, ಈಗ ನಮ್ಮ ಮೇಲೆ ಪ್ರಯತ್ನ ಮಾಡ್ತಾರೆ, ಮುಂದೆ ಇನ್ಯಾರ ಮೇಲೂ ಆಗಬಾರ್ದು. ಯಾರು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುವಂತ ಕೆಲಸ ಯಾರು ಮಾಡಬಾರ್ದು. ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತಕ್ಕಂಥದ್ದು ಆಶಯ ಅಷ್ಟೇ. ಆಮೇಲೆ 10ನೇ ತಾರೀಕು ಮೇಲೆ ನೆಕ್ಸ್ಟ್ ಬಂದ್ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಗಮನಿಸಿರ್ಬೋದು, ಹಾಯ್ ಅಂದ್ರೆ ಹಾಯ್ ಅಂತಾರೆ, ಅದು ತಪ್ಪು. ಈ ತರದ ಅವ್ರವ್ರ ಅನುಭವ ಅವ್ರವ್ರು ಹೇಳ್ತಾರಪ್ಪ. ನನಗೆ ಆ ತರ ಅನುಭವ ಯಾವ್ದು ಆಗಿಲ್ಲ. ನಡೀರಿ. ಬಿಜೆಪಿ ಅವರೆಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ರಾಜಣ್ಣ ಆಯ್ತು, ಓಕೆ, ಥ್ಯಾಂಕ್ ಯು. ನಡೀರಿ. ಎಸ್, ಇದು ಪರಮೇಶ್ವರ್ ಭೇಟಿ ಬಳಿಕ ರಾಜಣ್ಣ ಅವರ ಮಾತು.